ಆನೇಕಲ್ ತಾಲೂಕಿನ ದೊಮ್ಮಸಂದ್ರ ಗ್ರಾಮದಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವತಿಯಿಂದ ನೂತನವಾಗಿ 100 ಹಾಸಿಗೆಗಳ ತಾಲೂಕು ಮಟ್ಟದ ಆಸ್ಪತ್ರೆಯ ಕಟ್ಟಡದ ಶಂಕುಸ್ಥಾಪನಾ ಸಮಾರಂಭ ಆಯೋಜಿಸಲಾಯಿತು. ಇನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು 100 ಹಾಸಿಗೆಗಳ ತಾಲೂಕು ಮಟ್ಟದ ಆಸ್ಪತ್ರೆಯ ಕಟ್ಟಡದ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ನಂತರ ಮಾತನಾಡಿದ ಅವರು, ಸರ್ಕಾರಿ ಆಸ್ಪತ್ರೆಗಳು ಬಡ ವರ್ಗದ ಜನರಿಗೆ ಬಹಳಷ್ಟು ಉಪಯುಕ್ತವಾಗಲಿದೆ ಎಂದರು. ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆದುಕೊಳ್ಳಬೇಕಾದರೆ ಸಾವಿರಾರು ರೂಪಾಯಿ ಹಣ ನೀಡಬೇಕಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ನುರಿತ ವೈದ್ಯರಿದ್ದು ಜೊತೆಗೆ ಔಷಧಿಗಳು ಸಹ ಉಚಿತವಾಗಿ ದೊರೆಯಲಿದ್ದು ಸಾರ್ವಜನಿಕರು ಈ ಸೇವೆಯನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು, ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಿ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಆನೇಕಲ್ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣ ಅವರು ವಹಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಹಾಗೂ ವೈದ್ಯರು, ದೊಮ್ಮಸಂದ್ರ ಗ್ರಾಮ ಪಂಚಾಯತ್ ಅಧ್ಯಕ್ಷ ನರೇಶ್, ಉಪಾಧ್ಯಕ್ಷೆ ದಿವ್ಯಾ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದ ಓಂ ಮಂಜುನಾಥ್, ರಘುಪತಿ ರೆಡ್ಡಿ, ಹರೀಶ್ ಗೌಡ, ಲಿಂಗಣ್ಣ, ಮೋಹನ್ ಬಾಬು, ಮುಖಂಡರಾದ ದೊಮ್ಮಸಂದ್ರ ಜಯದೇವ್, ಧನಲಕ್ಷ್ಮಿ, ನಾರಾಯಣ ಸ್ವಾಮಿ, ಗೋವಿಂದರಾಜ್, ದೊಮ್ಮಸಂದ್ರ ವಿಕಾಸ್ ರೆಡ್ಡಿ, ರವಿ, ಸುರೇಶ್ ರೆಡ್ಡಿ, ಪಿ ಸುರೇಶ್, ಹರ್ಷ, ಸುಮನ್, ಆರತಿ ಗೌಡ, ಅಂಬುಜ ಧನರಾಜ, ಕೌಸರ್, ಪುನೀತಮ್ಮ ಮತ್ತು ಸ್ಥಳೀಯರು, ಮುಖಂಡರುಗಳು, ಸಾರ್ವಜನಿಕರು ಭಾಗವಹಿಸಿದರು. ಇವತ್ತು ಇಲ್ಲಿ ನಮ್ಮ ಬೊಮ್ಮಸಂದ್ರದಲ್ಲಿ ನೂತನ ಒಂದು 37 ಕೋಟಿ ರೂಪಾಯಿ ಏನು ಅನುಮೋದನೆ ಆಗಿತ್ತು, 100 ಬೆಡ್ಡಿನ ಹೊಸ ತಾಲೂಕು ಆಸ್ಪತ್ರೆಯನ್ನು ಇಲ್ಲಿ ಶಂಕುಸ್ಥಾಪನೆಯನ್ನು ಈಗ ನೆರವೇರಿಸಿದ್ದೇವೆ. ನಮ್ಮ ಸ್ಥಳೀಯ ಶಾಸಕರು ಆನೇಕಲ್ಲಿನ ಶಿವಣ್ಣ ಅವರು, ನಾನು, ಈ ಥರ ಎಲ್ಲ ಮುಖಂಡರುಗಳೆಲ್ಲ ಸೇರಿ ಇದು ಬಹಳ ಅಗತ್ಯ ಇತ್ತು. ಯಾಕಂದರೆ ಆನೇಕಲ್ ದೊಡ್ಡ ತಾಲೂಕು, ಇಲ್ಲಿ ಕೇವಲ ಒಂದೇ ಒಂದು 100 ಬೆಡ್ ಆಸ್ಪತ್ರೆ ಇತ್ತು. ನಮ್ಮ ಸರ್ಕಾರ ಬಂದ ಮೇಲೆ ಇದ್ರ ಬಗ್ಗೆ ಗಮನ ಹಾರೈಸಿ ಕಳೆದ ಬಡ್ಜೆಟ್ನಲ್ಲಿ CM ಅವರು ಆನೇಕಲ್ಗೆ ಇನ್ನೊಂದು ಆಸ್ಪತ್ರೆ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿ ಅದನ್ನು ಘೋಷಣೆ ಮಾಡಿದರು. ಸ್ವಲ್ಪ ಜಾಗವನ್ನು ಹುಡ್ಕೋದ್ರಲ್ಲಿ ಸ್ವಲ್ಪ ಡಿಲೇ ಆಗಿತ್ತು, ಯಾಕಂದರೆ ಎಲ್ಲಿ ಇದು ಮಾಡಬೇಕು ಅಂತ. ಇವತ್ತು ಅತ್ಯಂತ ಒಂದು ಒಳ್ಳೆಯ ಸ್ಥಳದಲ್ಲಿ, ಯಾಕಂದರೆ ಸುತ್ತಮುತ್ತ ಭಾಳಷ್ಟು ಮಧ್ಯಮ ಮತ್ತು ಬಡವರ್ಗ ಇರ್ತಕ್ಕಂಥ ಒಂದು ಪ್ರದೇಶ. ಆದ್ದರಿಂದ ಇಲ್ಲಿ ಒಳ್ಳೆಯ ಆಸ್ಪತ್ರೆ ಬರ್ತದೆ. 10 ಬೆಡ್ ICU ಇರ್ತದೆ, ಡಯಾಲಿಸಿಸ್ ಇರ್ತದೆ, OTಗಳಿರ್ತದೆ ಮತ್ತು ಬೇರೆ ಬೇರೆ ಎಲ್ಲ ಸ್ಕ್ಯಾನಿಂಗ್ ಮಾಡ್ಕೊಳ್ತಕ್ಕಂಥದ್ದು ಕೂಡ ವ್ಯವಸ್ಥೆಗಳು ಬರ್ತದೆ. ತಜ್ಞ ವೈದ್ಯರೆಲ್ಲ ಇರ್ತಾರೆ. ಅದರಿಂದ ಬಡ ಜನರಿಗೆ, ಯಾಕಂದರೆ ಇವತ್ತು ಆರೋಗ್ಯ ಸೇವೆಗಳು ಬಡವರಿಗೆ ತುಂಬ ಹೆಚ್ಚು ಖರ್ಚಾಗ್ತಾ ಉಂಟು. ಸೊ ಇಂಥ ಒಂದು ಸೌಲಭ್ಯ ಅವರಿಗೆ ಹತ್ತಿರದಲ್ಲಿ ಸಿಕ್ಕಿದಾಗ ಅವರು ಖಾಸಗಿ ಕಡೆ ಹೋಗೋದಕ್ಕೆ ಅವಶ್ಯಕತೆ ಇರೋದಿಲ್ಲ. ಸೊ ನಾವು ಇಲ್ಲಿ ನಮ್ಮ ಶಿವಣ್ಣವರು ಭಾಳ ಒತ್ತಾಯ ಮಾಡಿದರು. ಅದಕ್ಕೆ ನಾವು ಈ 100 ಬೆಡ್ಡಿನ ಆಸ್ಪತ್ರೆ ಇವತ್ತು ಮಾಡಿ 1 ವರ್ಷದಲ್ಲಿ ಮುಗಿಸ್ಬೇಕು ಅಂತ ಹೇಳಿದ್ದೀವಿ. ಬರೋ ವರ್ಷ ಇದು ಉದ್ಘಾಟನೆ ಆಗಬೇಕು ಅಂತ ನಾನು ಹೇಳಿದ್ದೀನಿ. ಮತ್ತು ಒಳ್ಳೆಯ ಕಟ್ಟಡ ನಿರ್ಮಾಣ ಆಗಿ ಅದು ಖಂಡಿತ ಈ ಭಾಗದ ಜನರಿಗೆ ಬಹಳ ಒಳ್ಳೆಯದು ಒಂದು ಕೆಲಸ ಆಗುತ್ತೆ. ನಮ್ಮ ಆರೋಗ್ಯ ಸಚಿವರು ನಮ್ಮ ಈ ಭಾಗದಲ್ಲಿ ಶಂಕುಸ್ಥಾಪನೆಗೆ ಬಂದಿದ್ದಾರೆ. ನಾನು ಈ ಭಾಗದಲ್ಲಿ ತುಂಬ ಅವಶ್ಯಕತೆ ಇದೆ, ನಮಗೆ ಈ ಕಡೆ ತಾಲೂಕು ಹಾಸ್ಪಿಟ್ಲ್ ಬೇಕು ಅಂತೇಳಿ ಕೇಳಿದ್ವಿ. ಹಿಂದೂ ಮುಂದೆ ನೋಡಿಲ್ಲ, ಏನು ಕೂಡ ಒಂದೇ ಒಂದು ಮಾತು ಕೂಡ ಮಾತಾಡಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮಗೂ ಅವ್ರಿಗೆ ತುಂಬ ಆತ್ಮೀಯತೆ ಇತ್ತು. ಮತ್ತು ನಾವು ಎಲ್ಲರೂ ಯುವ ಕಾಂಗ್ರೆಸ್ನಿಂದ ಬಂದಂತಕ್ಕಂಥವ್ರು. ನಾವು ಕೇಳಿದಾಗ ಯಾವುದು ಕೂಡ ಹಿಂದೂ ಮುಂದೆ ನೋಡಿದರೆ ಇವತ್ತು ಹಾಸ್ಪಿಟಲ್ ಕೊಟ್ಟಿದ್ದಾರೆ. 37 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಹಾಸ್ಪಿಟಲ್ ನಿರ್ಮಾಣ ಆಗ್ತಾಯಿದೆ. ಇಲ್ಲಿ ಎಲ್ಲ ಸೌಕರ್ಯಗಳು ಕೂಡ ಇರ್ತವೆ. ಯಾವುದೇ ರೀತಿಯಾದಂಥ ಇವಾಗ ಹಾಸ್ಪಿಟ್ಲ್ ಆಪ್ರೇಷನ್ ಇರ್ಬೋದು ಮತ್ತು ಬೇರೆ ಬೇರೆ ರೀತಿಯಾದಂಥ ಎಲ್ಲ ಸೌಕರ್ಯಗಳು ಇರ್ತವೆ. ಇದರಿಂದ ಬಡವ್ರಿಗೆ ಅನುಕೂಲ ಆಗುತ್ತೆ. ನಮ್ಮ ಉದ್ದೇಶ ಏಕೆ ಇಲ್ಲಿ ಮಾಡೋದು ಅಂತ ಹೇಳಿದ್ರೆ, ಆನೇಕಲ್ಲಲ್ಲಿ ತಾಲೂಕು ಮಟ್ಟದ ಆಸ್ಪತ್ರೆ ಇದೆ ಮತ್ತು ಚಂದಾಪುರದಲ್ಲಿ ESI ಹಾಸ್ಪಿಟ್ಲು, ಮೊನ್ನೆ ತಾನು 200 ಬೆಡ್ಡೆಡ್ ಹಾಸ್ಪಿಟ್ಲು ಗುದ್ಲಿ ಪೂಜೆ ಕೆಲಸ ನಡೀತಾ ಇದೆ. ಈ ಭಾಗದಲ್ಲಿ ಸರ್ಜಾಪುರ ಭಾಗದಲ್ಲಿ ಈ ಅವಶ್ಯಕತೆ ಇತ್ತು, ಅದಕ್ಕೋಸ್ಕರ ಇದನ್ನು ಮಾಡಿದ್ದೀವಿ. ನಮ್ಮ ತಾಲೂಕಿನ ಜನತೆಯ ಪರವಾಗಿ ನಮ್ಮ ಆರೋಗ್ಯ ಸಚಿವರಾದ ಸನ್ಮಾನ್ಯ ದಿನೇಶ್